ಚಾಣಕ್ಯನ ನೀತಿಶಾಸ್ತ್ರ. ಹೀಗೆ ಚಾಣಕ್ಯನು ತನಗೆ ಆದಂತಹ ಅವಮಾನವನ್ನು ಸಹಿಸಿಕೊಂಡು ನಂದರಾಜನಿಗೆ ತಕ್ಕ ನೀತಿ ಪಾಠವನ್ನು ಕಲಿಸ್ತಾನೆ. ನೀತಿಶಾಸ್ತ್ರವನ್ನು ರಚಿಸ್ತಾನೆ. ಅದು ಇಡೀ ಭೂಮಂಡಲದಲ್ಲಿ ವೃಕ್ಷ ಸಮೂಹದಲ್ಲಿರುವಂತಹ ಶ್ರೀಗಂಧದ ಮರದಂತೆ ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ. ಮೊದಲನೇದಾಗಿ ವಿದ್ಯೆ ಕಲಿಬೇಕಾದರೆ ಕಾಗೆಯಂತೆ ನಿಷ್ಠೆ ಅತ್ಯವಶ್ಯ. ಬಕಪಕ್ಷಿಯು ನೀರಿನಲ್ಲಿ ನಿಂತು ಒಂದು ಕಾಲನ್ನು ಮಡಚಿ ಒಂದೇ ಕಾಲಿನಲ್ಲಿ ನಿಂತಿರುತ್ತದೆ. ಧ್ಯಾನದಲ್ಲಿರುವಂತೆ ಕಾಣಿಸುತ್ತೆ. ನಾಯಿಯಂತೆ ನಿದ್ರಿಸಬೇಕು. ಅಲ್ಪ ಆಹಾರವನ್ನು ಸೇವಿಸಬೇಕು. ಸುಖವನ್ನು ತ್ಯಾಗ ಮಾಡಬೇಕು. ಯಾಕೆ ಅಂತಂದರೆ ಕಾಗೆಯು ಹಾರಿ ಬಂದು ಕುಳಿತ ಕೂಡಲೇ 1 ನಿಮಿಷದಲ್ಲಿ 3 ಸಲ ಒಂದು ಕಡೆಗೆ ದೃಷ್ಟಿ ಹಾಯಿಸಿದರೆ ಮತ್ತೊಂದು ಕಡೆಗೆ 3 ಸಲ ತನ್ನ ತಲೆಯನ್ನು ತಿರುಗಿಸ್ತಾ ಎಲ್ಲ ಕಡೆಗೂ ದೃಷ್ಟಿಯನ್ನು ಹರಿಸುತ್ತೆ. ಹೀಗೆ ವಿದ್ಯಾರ್ಥಿಯಾದವನು ಎಲ್ಲ ರೀತಿಯಲ್ಲಿ ಜಾಗೃತೆಯಿಂದ ಇರಬೇಕು ಅಂತ. ಎರಡನೆಯದಾಗಿ ಬಕಪಕ್ಷಿಯಂತೆ ಇರಬೇಕು. ಅದು ತನ್ನ ಆಹಾರಕ್ಕಾಗಿ ಒಂದೇ ಕಾಲಿನಲ್ಲಿ ನಿಂತು ಧ್ಯಾನಿಸುತ್ತಾ ಹೇಗೆ ಅದನ್ನು ಪಡ್ಕೊಳ್ಳುತ್ತೋ ಹಾಗೆ ವಿದ್ಯೆಯನ್ನು ಗಳಿಸಲು ವಿದ್ಯಾರ್ಥಿಯೂ ಅಷ್ಟು ಶ್ರಮವನ್ನು ಪಡಬೇಕು. ನಾಯಿಯಂತೆ ನಿದ್ರಿಸಬೇಕು. ಅಂದರೆ ನಾಯಿಯು ಹೆಚ್ಚಿನ ಬೆಳಕಿರುವ ಕಡೆ ನಿದ್ರಿಸುತ್ತೆ ಮತ್ತು ಅಲ್ಪ ನಿದ್ದೆಯನ್ನು ಮಾಡುತ್ತೆ. ಹಾಗೆ ವಿದ್ಯಾರ್ಥಿಯು ಸಹ ಅಲ್ಪ ನಿದ್ದೆಯನ್ನು ಮಾಡಬೇಕು. ಅಲ್ಪ ಆಹಾರವನ್ನು ಸ್ವೀಕರಿಸಬೇಕು. ಇಲ್ಲವಾದರೆ ನಿದ್ದೆ ಬರುತ್ತೆ. ಸುಖವೂ ಸಹ ವಿದ್ಯೆ ಕಲಿಯಲು ಅಡ್ಡಿಯಾಗುತ್ತೆ. ಹೀಗೆ ಯಾರು ಈ 5 ಲಕ್ಷಣಗಳನ್ನು ಪಾಲಿಸ್ತಾರೋ ಅವರಿಗೆ ವಿದ್ಯೆ ಚೆನ್ನಾಗಿ ಬರುತ್ತೆ. ಇಂತಹ ವಿದ್ಯೆ ತಿಳಿದೇ ಇದ್ದರೆ ಆತ ನಾಯಿಯ ಬಾಲದಂತೆ ವ್ಯರ್ಥ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅದು ಯಾವುದಕ್ಕೂ ಉಪಯೋಗವಿಲ್ಲ. ಕೊನೆಯ ಪಕ್ಷ ತನ್ನ ಮೇಲೆ ಕುಳಿತ ನೊಣವನ್ನು ತೊಲಗಿಸಲು ಅದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ವಿದ್ಯೆ ತಿಳಿಯದವನು ಯಾವ ಕೆಲಸಕ್ಕೂ ಉಪಯೋಗ ಬರುವುದಿಲ್ಲ.